ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಧ್ಯಪ್ರಾಚ್ಯದಲ್ಲಿ ಎದ್ದಿರುವ ಯುದ್ಧದ ಕಿಚ್ಚನ್ನ ಆರಿಸಲು ಪಾಕಿಸ್ತಾನದಲ್ಲಿ ನಡೆದ ಮಹತ್ವದ ಶಾಂತಿ ಮಾತುಕತೆ ಈಗ ಹಳ್ಳ ಹಿಡಿದಿದೆ. ಅಮೆರಿಕ ಮತ್ತು ಇರಾನ್ ನಡುವಿನ ಸುಮಾರು 21 ಗಂಟೆಗಳ ಸುದೀರ್ಘ ಚರ್ಚೆ ಯಾವುದೇ ರಿಸಲ್ಟ್ ಇಲ್ಲದೆ ಮುಕ್ತಾಯವಾಗಿದೆ. ಈ ಬಗ್ಗೆ ಒಂದು ರಿಪೋರ್ಟ್ ಇದೆ ನೋಡಿ. ಇಸ್ಲಾಮಾಬಾದ್ ಶಾಂತಿ ಸಂಧಾನ ಸಭೆ ವಿಫಲ. ಪಶ್ಚಿಮ ಏಷ್ಯಾದಲ್ಲಿ ಮತ್ತೆ ಯುದ್ಧದ ಭೀತಿ. ಮಧ್ಯಪ್ರಾಚ್ಯದಲ್ಲಿನ ದಶಕಗಳ ಸಂಘರ್ಷಕ್ಕೆ ಅಂತ್ಯ ಹಾಡಲು ಪಾಕಿಸ್ತಾನದ ಮಧ್ಯಸ್ಥಿಕೆಯಲ್ಲಿ ಇಸ್ಲಾಮಾಬಾದ್ನಲ್ಲಿ ನಡೆದ ಅಮೆರಿಕ ಮತ್ತು ಇರಾನ್ ನಡುವಿನ ಮಹತ್ವದ ಶಾಂತಿ ಮಾತುಕತೆಗಳು ಯಾವುದೇ ತಾರ್ಕಿಕ ಅಂತ್ಯವಿಲ್ಲದೆ ವಿಫಲಗೊಂಡಿವೆ. ಸುಮಾರು 21 ಗಂಟೆಗಳ ಕಾಲ ನಡೆದ ಸುದೀರ್ಘ ಚರ್ಚೆಯ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅಮೆರಿಕ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್, ಇರಾನ್ ಪರಮಾಣು ಶಸ್ತ್ರಾಸ್ತ್ರಗಳನ್ನು ಹೊಂದಬಾರದು ಎಂಬ ಅಮೆರಿಕದ ಪ್ರಮುಖ ಷರತ್ತನ್ನ ಟೆಹರಾನ್ ತಿರಸ್ಕರಿಸಿದೆ. ನಾವು ಅಂತಿಮ ಮತ್ತು ಅತ್ಯುತ್ತಮ ಪ್ರಸ್ತಾಪವನ್ನ ಇರಾನ್ ಮುಂದಿಟ್ಟಿದ್ದೇವೆ. ಅದನ್ನ ಒಪ್ಪೋದು ಬಿಡೋದು ಅವರಿಗೆ ಬಿಟ್ಟ ವಿಚಾರ ಅಂತ ಹೇಳಿರೋ ವ್ಯಾನ್ಸ್, ಈ ವಿಫಲತೆ ಅಮೆರಿಕಾಗಿಂತ ಹೆಚ್ಚಾಗಿ ಇರಾನ್ಗೆ ದೊಡ್ಡ ಹಿನ್ನಡೆಯಾಗಲಿದೆ ಅಂತ ಎಚ್ಚರಿಸಿದ್ದಾರೆ. ಸಂಧಾನ ವಿಫಲತೆಗೆ ಕಾರಣಗಳೇನು? ಪರಮಾಣು ವಿಷಯದ ಕುರಿತು ಉಭಯ ದೇಶಗಳ ನಡುವೆ ಒಮ್ಮತ ಮೂಡಿಲ್ಲ. ಇರಾನ್ ತನ್ನ ಪರಮಾಣು ಚಟುವಟಿಕೆ ನಿಲ್ಲಿಸಬೇಕು ಅಂತ ಅಮೆರಿಕ ಪಟ್ಟು ಹಿಡಿದಿದ್ದು, ಇರಾನ್ ಬೆಂಬಲಿತ ಗುಂಪುಗಳ ಹಸ್ತಕ್ಷೇಪವು ಮಾತುಕತೆಗೆ ಅಡ್ಡಿಯಾಗಿದೆ. ಅಂದ್ರೆ ಹಿಜ್ಬುಲ್ಲಾ ಮತ್ತು ಹಮಾಸ್ ದಾಳಿಯು ಸಂಧಾನಕ್ಕೆ ಅಡ್ಡಿಯಾಗಿದೆ ಎನ್ನಲಾಗಿದೆ. ಜೆಡಿ ವ್ಯಾನ್ಸ್ ನೀಡಿದ್ರು ಡೆಡ್ಲಿ ಎಚ್ಚರಿಕೆ. ಅಮೆರಿಕದ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್, ಇಸ್ಲಾಮಾಬಾದ್ನಲ್ಲಿ ನಡೆದ ಅಮೆರಿಕ ಮತ್ತು ಇರಾನ್ ನಡುವಿನ ಶಾಂತಿ ಸಂಧಾನ ಸಭೆಯು ಯಾವುದೇ ಒಪ್ಪಂದವಿಲ್ಲದೆ ವಿಫಲವಾದ ಬಗ್ಗೆ ಮಾತನಾಡಿ, ಚರ್ಚೆಯ ನಂತರವೂ ಉಭಯ ದೇಶಗಳ ನಡುವೆ ಯಾವುದೇ ಒಮ್ಮತ ಮೂಡಲಿಲ್ಲ ಅಂತ ಅಧಿಕೃತವಾಗಿ ಘೋಷಿಸಿದ್ರು. ನಾವು ಒಂದು ಒಪ್ಪಂದಕ್ಕೆ ಬರಲು ಸಾಧ್ಯವಾಗಲಿಲ್ಲ ಎಂಬುದು ಕೆಟ್ಟ ಸುದ್ದಿ ಅಂತ ಅವರು ಬೇಸರ ವ್ಯಕ್ತಪಡಿಸಿ, ಬಂದ ದಾರಿಗೆ ಸುಂಕವಿಲ್ಲ ಎಂಬಂತೆ ಜೆಡಿ ವ್ಯಾನ್ಸ್ ಅಮೆರಿಕಾಗೆ ವಾಪಸ್ ಮರಳಿದ್ದಾರೆ. ಅಮೆರಿಕದ ಅಸಮಂಜಸ ಬೇಡಿಕೆಗಳಿಂದ ವಿಫಲ ಎಂದ ಇರಾನ್. ಇನ್ನು ಮಧ್ಯಪ್ರಾಚ್ಯದಲ್ಲಿ ಯುದ್ಧವನ್ನ ಕೊನೆಗೊಳಿಸಲು ಪಾಕಿಸ್ತಾನದಲ್ಲಿ ನಡೆದ ಮಾತುಕತೆಗಳು ಸ್ಥಗಿತಗೊಂಡಿರುವುದಕ್ಕೆ ಅಮೆರಿಕದ ಅಸಮಂಜಸ ಬೇಡಿಕೆಗಳು ಕಾರಣ ಅಂತ ಇರಾನ್ ಹೇಳಿದೆ. ಇರಾನ್ ಜನರ ರಾಷ್ಟ್ರೀಯ ಹಿತಾಸಕ್ತಿಗಳನ್ನ ರಕ್ಷಿಸುವ ಸಲುವಾಗಿ ಇರಾನ್ ನಿಯೋಗ 21 ಗಂಟೆಗಳ ಕಾಲ ನಿರಂತರವಾಗಿ ಮತ್ತು ತೀವ್ರವಾಗಿ ಮಾತುಕತೆ ನಡೆಸಿತು. ಇರಾನ್ ನಿಯೋಗದ ವಿವಿಧ ಉಪಕ್ರಮಗಳ ಹೊರತಾಗಿಯೂ ಅಮೆರಿಕ ಕಡೆಯ ಅಸಮಂಜಸ ಬೇಡಿಕೆಗಳು ಮಾತುಕತೆಗಳ ಪ್ರಗತಿಯನ್ನ ತಡೆಯಿತು. ಹೀಗಾಗಿ ಮಾತುಕತೆಗಳು ಕೊನೆಗೊಂಡವು ಅಂತ ಇರಾನ್ ರಾಜ್ಯ ಪ್ರಸಾರಕ ತಿಳಿಸಿದೆ. ಮಾತುಕತೆ ಫೇಲ್, ಜಗತ್ತಿನ ಕಣ್ಣು ಈಗ ಪಶ್ಚಿಮ ಏಷ್ಯಾದತ್ತ. ಹೋರ್ಮುಜ್ ಜಲಸಂಧಿ ಬಂದ್ ಭೀತಿ, ಕತ್ತಲಲ್ಲಿ ಪಾಕಿಸ್ತಾನ. ಈಗ ಕೇಳಿ ಬರ್ತಾ ಇರುವ ಆ ಒಂದು ಸುದ್ದಿ ಇಡೀ ಜಗತ್ತನ್ನೇ ನಡುಗಿಸಿದೆ. ಹೌದು, ಇಸ್ಲಾಮಾಬಾದ್ನಲ್ಲಿ ನಡೆದ ಆ ಹೈ ವೋಲ್ಟೇಜ್ ಸಂಧಾನ ಮಾತುಕತೆ ಅಂತಿಮವಾಗಿ ವಿಫಲವಾಗಿದೆ. ಅಮೆರಿಕ ಮತ್ತು ಇರಾನ್ ನಡುವೆ ಒಮ್ಮತ ಮೂಡದ ಕಾರಣ ಇಸ್ಲಾಮಾಬಾದ್ನಿಂದ ರಾಜತಾಂತ್ರಿಕ ಪ್ರತಿನಿಧಿಗಳು ಬರಿಗೈಲಿ ವಾಪಸ್ಸಾಗಿದ್ದಾರೆ. ಇದರ ಬೆನ್ನಲ್ಲೇ ಈಗ ದಕ್ಷಿಣ ಏಷ್ಯಾದಲ್ಲಿ ಯುದ್ಧದ ಕಾರ್ಮೋಡ ಕವಿದಿದೆ. ಸಂಧಾನ ಮುರಿದು ಬಿದ್ದ ಬೆನ್ನಲ್ಲೇ ಇರಾನ್ ತನ್ನ ಗಡಿಗಳಲ್ಲಿ ಸೇನಾ ಜಮಾವಣೆ ಆರಂಭಿಸಿದ್ರೆ, ಇತ್ತ ಅಮೆರಿಕ ಕೂಡ ತನ್ನ ಯುದ್ಧ ನೌಕೆಗಳಿಗೆ ಎಚ್ಚರಿಕೆ ರವಾನಿಸಿದೆ. ಈ ಬೆಳವಣಿಗೆಯಿಂದಾಗಿ ಪಾಕಿಸ್ತಾನ ಅಕ್ಷರಶಃ ಡೆಡ್ ಎಂಡ್ಗೆ ಬಂದು ತಲುಪಿದೆ. ಇತ್ತ ಪಾಕಿಸ್ತಾನದ ಆರ್ಥಿಕ ದಿವಾಳಿತನ, ಅತ್ತ ಗಡಿಯಲ್ಲಿ ಕ್ಷಣ ಕ್ಷಣಕ್ಕೂ ಹೆಚ್ಚುತ್ತಿರುವ ಯುದ್ಧದ ಭೀತಿ. ತಜ್ಞರ ಎಚ್ಚರಿಕೆಯಂತೆ ಈಗ ಸ್ಟ್ರೇಟ್ ಆಫ್ ಹೋರ್ಮುಜ್ ಬಂದ್ ಆಗುವ ಆತಂಕ ಮೂಡಿದೆ. ಒಂದ್ ವೇಳೆ ಈ ಜಲಸಂಧಿ ಮುಚ್ಚಲ್ಪಟ್ರೆ ಪಾಕಿಸ್ತಾನಕ್ಕೆ ಹರಿಯುವ ತೈಲದ ಹರಿವು ಸಂಪೂರ್ಣ ಸ್ಥಗಿತಗೊಳ್ಳಿದೆ. ಇದು ಕೇವಲ ಇಂಧನದ ಕೊರತೆಯಲ್ಲ, ಇಡೀ ದೇಶವನ್ನೇ ಅಂಧಕಾರಕ್ಕೆ ದೂಡಬಲ್ಲ ಪರಿಸ್ಥಿತಿ. ಅಮೆರಿಕದ ಒತ್ತಡಕ್ಕೆ ಮಣಿಬೇಕೋ ಅಥವಾ ನೆರೆ ರಾಷ್ಟ್ರ ಇರಾನ್ ಜೊತೆಗಿನ ಸಂಬಂಧ ಉಳಿಸಿಕೊಳ್ಬೇಕೋ ಎಂಬ ಇಕ್ಕಟ್ಟಿನಲ್ಲಿ ಪಾಕಿಸ್ತಾನ ಸಿಲುಕಿದೆ. ಸಂಧಾನ ವಿಫಲತೆ ಈಗ ಪಾಕಿಸ್ತಾನದ ಅಸ್ತಿತ್ವವನ್ನೇ ಅಲುಗಾಡಿಸ್ತಾ ಇದ್ದು, ಮುಂದಿನ ಕೆಲವು ಗಂಟೆಗಳಲ್ಲಿ ಇಸ್ಲಾಮಾಬಾದ್
ಯಾವುದೇ ಕ್ಷಣದಲ್ಲಿ ರಣರಂಗವಾಗುವ ಭೀತಿ ಎದುರಾಗಿದೆ. ಒಟ್ಟಾರೆ ಒಂದ್ ಕಡೆ ಅಮೆರಿಕ ಮತ್ತು ಇರಾನ್ ನಡುವೆ ಸಂಧಾನದ ಮಾತುಕತೆಗಳು ನಡೀತಾ ಇದ್ರೆ, ಇನ್ನೊಂದ್ ಕಡೆ ಇಸ್ರೇಲ್ ಮತ್ತು ಲೆಬನಾನ್ ನಡುವಿನ ಯುದ್ಧ ಮಹಾಸ್ಫೋಟಕ್ಕೆ ಸಾಕ್ಷಿಯಾಗ್ತಾ ಇದೆ. ಇತ್ತ ಇಸ್ಲಾಮಾಬಾದ್ನಲ್ಲಿ ನಡೆದ ಅಮೆರಿಕ ಇರಾನ್ ಮಾತುಕತೆಗಳು ಪಾಕಿಸ್ತಾನದ ಪಾಲಿಗೆ ಅಕ್ಷರಶಃ ಜೀವನ್ ಮರಣದ ಪ್ರಶ್ನೆಯಾಗಿವೆ. ಇಂಧನಕ್ಕಾಗಿ ಪರದಾಡ್ತಾ ಇರುವ ಪಾಕ್ಗೆ ಈಗ ಯುದ್ಧದ ಕಾರ್ಮೋಡ ಕವಿದಿದೆ. ರಘುವೀರ್, ನ್ಯೂಸ್ ಡೆಸ್ಕ್, ಜೀ ಕನ್ನಡ ನ್ಯೂಸ್.